ಬರೋಷ್ಟ್ರೊಳಗಡೆ ಟಾಕೀಸ್ ಪಿಲ್ಲರ್ಗಳು ರೆಡಿ ಮಾಡ್ಕೊಳ್ರಿ. ಯಾಕಂದ್ರೆ ರಿಲೀಸ್ ದಿನ ದೀಪಾವಳಿ ಒಳಗಡೆ ನಡೆದ್ರೆ ಆಚೆಗಡೆ ಮಾರಿ ಹಬ್ಬ ನಡೆಯುತ್ತೆ. ಕಿಚ್ಚಾಡ್ಕೊಂಡು ತೂರಾಡ್ಕೊಂಡ್ ಬರೋ ಅಭಿಮಾನಿಗಳೆಲ್ಲ ಜೋಶಲ್ಲಿ ಬರ್ಲಿ. ನಮ್ಮ ಕಂಡ್ರೆ ಹುರ್ಕೋಣ ನನ್ನ ಮಕ್ಕಳೆಲ್ಲ ಹಾರ್ಟ್ ಬೀಟ್ ಚೆಕ್ ಮಾಡಿಸ್ಕೊಂಡು ಲೈನ ಬನ್ನಿ. ನಮ್ಮ ನೋಡಿಬೇಕು ಅಂತ ಊರಾಚೆ ಟೆಂಟ್ ಹಾಕೊಂಡ್ ಕೂತವ್ರೆ. ಅವ್ರಿಗೆಲ್ಲ ಮಾಟಿ ರಿಲೀಸ್ ದಿನ ಬರೋಕ್ ಹೋಗ್ಬೇಡ್ರಿ. ಯಾಕಂದ್ರೆ ನರ್ಕ ಮೇಲ್ಗಡೆ ಇದೆಯೋ ಇಲ್ಲ ಕೆಳಗಡೆ ಇದೆಯೋ ಅಂತ ಮೇಲ್ಗಡೆ ಇರೋ ಮುಕ್ಕಣ್ಣಿಗೆ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಒಗ್ಗಟ್ಟಲ್ಲಿ ಬಲ ಇದೆ ಅಂತ 100 ದಿನ ಗೆಲ್ತಾನೆ. ಒಂದು ಸಿನಿಮಾಗೆ ಗೆಲ್ತಕ್ಕಾಗುತ್ತಾರೋ ಏನ್ ಚೆನ್ನಾಗ ನೀವು. ಇನ್ನೊಂದು ಅಪ್ಪು ಬಾಸ್ ದೇವ್ರು, ನಮ್ಮ ಚಿರು ಬಾಸ್ ದೇವ್ರು, ಇವರಿಬ್ರು ಮಧ್ಯೆ ಯಾರೋ ತಂದಿಕ್ಬೇಕು ಅಂತ ಇದ್ದೀರಲ್ಲ. ನೀವೇನೇ ಆಟಗಳು ಆಡಿರು ನಮ್ಮಿಬ್ರ ಮುಂದೆ ತಂದಿಕ್ಕಾಗಲ್ಲ ಗುರು. ಶಿವಣ್ಣಂಗ ಒರಿಜಿನಲ್ ತಮ್ಮ ನಮ್ಮ ಧ್ರುವಣ್ಣ ಸ್ವಂತ ಅಣ್ಣ ಶಿವಣ್ಣ ಮಧ್ಯೆ ತಂದಿಕ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೀವೇನೇ ಉಳಿ ಉಂಡೆ ಕೆಲಸ ಮಾಡಿರೋ ಅವರಿಬ್ಬರ ದೂರ ಆಗಲ್ಲ. ಇನ್ನೊಂದು ಅಪ್ಕಮಿಂಗು ಎಲ್ಲ ಈ ಹೊಸ ಹೀರೋಗಳು ಹೇಳ್ತಾ ಇದ್ರು ಏನಂತ, ಹೊಸೊಬ್ರು ಯಾರು ಬಂದು ಮೂವಿ ನೋಡ್ತಾ ಇಲ್ಲ ಅಂತ. ನೆಕ್ಸ್ಟು ದುನಿಯಾ ವಿಜಯ್ ಸರ್ದು ಭೀಮಾ ಬರ್ತಿದೆ. ಭೀಮಾ ಆದ್ಮೇಲೆ ನಮ್ಮ ಕಿಚ್ಚ ಸುದೀಪ್ ಅಣ್ಣನ ಮ್ಯಾಕ್ಸ್ ಬರ್ತಿದೆ. ಮ್ಯಾಕ್ಸ್ ಆಗಿದ್ದಾದ್ಮೇಲೆ ಉಪ್ಪಿ ಸರ್ UA ಬರ್ತಿದೆ. ಮಾರ್ಟಿನ್ ಬರ್ತಿದೆ. ಮಾರ್ಟಿನ್ ಆಗಿದ್ದಾದ್ಮೇಲೆ ಇನ್ನ ಡಿಸೆಂಬರ್ಗೆ 2 ಕ್ಲಾಸ್ ಮೂವಿ ಬರ್ತಿದೆ. ಯಾವ್ದು ಹೇಳ್ರಿ? KD ಜೊತೆಗೆ ನಮ್ಮ ಪ್ರಥಮ್ದು ಕರ್ನಾಟಕ ಅಡಿಯ ಬರ್ತಿದೆ. ಎಲ್ಲಾ ಮೂವಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀವಿ. ಎಲ್ಲರೂ ನಾವು ಧ್ರುವಣ್ಣ ಫ್ಯಾನ್ಸ್ ಎಲ್ಲರೂ ಹೋಗ್ಬಿಟ್ಟು ಎಲ್ಲಾ ಕನ್ನಡ ಮೂವಿನ ನೋಡ್ತೀವಿ. ರಾಕಿ ಬಾಯ್ದು 2025 ಬರಕ್ಕೆ ಅದಕ್ಕೂ ಹಬ್ಬ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್.